ನಾನು ಒಂದನ್ನ ಈ ಸಂದರ್ಭದಲ್ಲಿ ನೆನೆಯಬೇಕಾಗುತ್ತೆ. ಒಂದ್ಸಾರಿ ಸನ್ಮಾನ್ಯ ಜಾಲಪ್ನವರು ಮತ್ತು ನಾನು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ಭೇಟಿಗೆ ಹೋಗಿ, ನಾನು ಆ ಮಠದ ಸ್ಟೂಡೆಂಟ್, 5 ವರ್ಷಗಳ ಕಾಲ ಆ ಮಠದಲ್ಲಿ ಸ್ಟೂಡೆಂಟ್ ಇದ್ದೆ. ಹೋದಾಗ ಆ ಸಂದರ್ಭದಲ್ಲಿ ಒಂದು ಪತ್ರವನ್ನು ಕೊಟ್ಟು ನೋಡಿ, ಇಲ್ಲಿ ಆಗ 5,5,500 6,000 ಜನ ವಿದ್ಯಾರ್ಥಿಗಳಿದ್ರು. ಆಗ ಸರ್ಕಾರದಿಂದ ಕೊಡ್ತಾ ಇದ್ದಂತ ಅಕ್ಕಿಯನ್ನ ಸರ್ಕಾರ ನಿಲ್ಲಿಸಿತ್ತು. ಹಾಗಾದ್ರೆ ಸನ್ಮಾನ್ಯ ಜಾಲಪ್ನವರು ಸಂಸತ್ ಸದಸ್ಯರಿದ್ರು, ಅವರಿಗೆ ನನಗೂ ಕೊಟ್ಟು ಇದನ್ನ ಏನಾದರೂ ಮಾಡಬೇಕು ಅಂತ ಹೇಳಿದ್ರು. ಆ ಪತ್ರವನ್ನ ತೆಗೆದುಕೊಂಡು ಬಂದು ಗೃಹ ಕಚೇರಿಯಲ್ಲಿ ನಾನು ಮತ್ತು ಜಾಲಪ್ನವರು ಸನ್ಮಾನ್ಯ ಕೃಷ್ಣರವರ ಮುಂದೆ ಇಟ್ಟಾಗ, ಸಿದ್ಧಗಂಗಾ ಮಠದ ಮಕ್ಕಳಿಗೆ ಆಹಾರ ಕೊಡ್ಲಿಲ್ಲ ಅಂದ್ರೆ ಇನ್ನು ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ? ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ತ್ರಿವಿಧ ದಾಸೋಹವನ್ನ ನಡೆಸ್ತಕ್ಕಂತ ಏಕೈಕ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಸಿದ್ಧಗಂಗಾ ಮಠ. ಅವರಿಗೆ ಕೊಡುತ್ತೇವೆ ಅಂತೇಳಿ ಅಲ್ಲೇ ಆದೇಶವನ್ನ ಮಾಡಿದಂತ ಮುಖ್ಯಮಂತ್ರಿಗಳು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನೆನೆಯಲಿಕ್ಕೆ ಬಯಸ್ತೇನೆ. ಎರಡನೇದು ಲಕ್ಕಪ್ಪ ಗೌಡ್ರು ಅಂತ ಹೇಳಿ ಕನ್ನಡ ಹಂಪಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಇದ್ರು. ಅವರು ನನಗೆ ಒಂದು ಪತ್ರ ಬರೆದು, ನೋಡಿ ನೀನು ವಾಲ್ಮೀಕಿ ಸಮಾಜದಿಂದ ಬಂದಿದ್ದೀಯಾ, ಒಂದು ಇಲ್ಲಿ ಪೀಠ ಮಾಡಬೇಕು, ಏನಾದರೂ ಅನುದಾನ ಕೊಡಿಸೋದಕ್ಕೆ ಏನಾದರೂ ಪ್ರಯತ್ನ ಮಾಡು ಅಂತೇಳಿ ಅವರು ಬರೆದಂತ ಇಂಗ್ಲೆಂಡ್ ಲೆಟರ್ ತೆಗೆದುಕೊಂಡೋಗಿ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರಿಗೆ ಕೊಟ್ಟಾಗ 2003ರಲ್ಲಿ ಅದರ ಮೇಲೆ ಅಲ್ಲೇ ಆದೇಶ ಮಾಡಿ ಇಮ್ಮಿಡಿಯೇಟ್ 25 ಲಕ್ಷ ರೂಗಳನ್ನ ಸ್ಯಾಂಕ್ಷನ್ ಮಾಡಿ, ಇವತ್ತು ಸಹ ಹಂಪಿ ಯೂನಿವರ್ಸಿಟಿಗಳಲ್ಲಿ ವಾಲ್ಮೀಕಿ ಅಧ್ಯಯನ ಪೀಠ ಇವತ್ತೇನಾದರೂ ಆಗಿದ್ರೆ ಅದು ಸನ್ಮಾನ್ಯ ಎಸ್.ಎಂ. ಕೃಷ್ಣರವರ ಕಾರಣದಿಂದ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನೆನೆಯಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಬಹುಶಃ 2 ಘಟನೆಗಳು ಅಥವಾ 3 ಘಟನೆಗಳು. ಒಂದು, ಈ ರಾಜ್ಯದಲ್ಲಿ 2001ರಲ್ಲಿ ಉಂಟಾದಂತ ತೀವ್ರತರವಾದಂತ ಬರ, ಇನ್ನೊಂದು ಕಡೆ ಕಾವೇರಿ ಸುಪ್ರೀಂ ಕೋರ್ಟಿನ ಆದೇಶ, ಇನ್ನೊಂದು ಕಡೆ ರಾಜ್ಕುಮಾರ್ ಮತ್ತು ವೀರಪ್ಪನ್ರವರ ಈ ಸಮಸ್ಯೆ. ಒಬ್ಬ ಸ್ಟೇಟ್ಸ್ಮನ್ ಆಗಿ ಈ 3 ಸಮಸ್ಯೆಗಳನ್ನ ಅತ್ಯಂತ ಪ್ರಬುದ್ಧತೆಯಿಂದ ನಿರ್ವಹಣೆ ಮಾಡಿ ಸಮಸ್ಯೆಯನ್ನ ಪರಿಹಾರ ಮಾಡದಂತ ರಾಜಕಾರಣಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು ಅಂತ ಹೇಳಿ ನಾನಂತೂ ಭಾವಿಸಿದರೆ, ನನಗೆ ಅನ್ಸುವಂಥದ್ದು ಅವರ ಅವಧಿಗೆ ಮೊದಲು ಚುನಾವಣೆಗೆ ಹೋಗದ ಇದ್ದಿದ್ರೆ, 6 ತಿಂಗಳ ಮೊದಲು ಚುನಾವಣೆಗೆ ಹೋಗದ ಇದ್ರೆ, ಆನ್ ಟೈಮ್ ಚುನಾವಣೆ ಆಗಿದ್ರೆ ಅವರು ಮತ್ತೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದು, ಅವರು 2ನೇ ಸಾರಿನೂ ಸಹ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗುತ್ತಾ ಇದ್ರು. ತನ್ನ ಮೂಲಕ ಈ ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನ ತರತಕ್ಕಂತ ಕೆಲಸ ಆಗುತ್ತಾ ಇತ್ತು. ಆದ್ರೆ ಅವರಿಗೆ ಮೊದಲೇ ಹೋಗಿ ಸೋಲನ್ನ ಅನುಭವಿಸಿ ನಂತರ ಅವರು ಗವರ್ನರ್ ಆಗಿ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ ಅನೇಕ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಅವರ ಆತ್ಮಕ್ಕೆ ಪರಮಾತ್ಮ ಶಾಂತಿ ನೀಡಲಿ. ಈ ದುಃಖವನ್ನ ಸಹಿಸ್ತಕ್ಕಂಥ ಇಲ್ಲಿ ಸೇರಿರ್ತಕ್ಕಂಥ ನಮ್ಮೆಲ್ಲರಿಗೂ ಮತ್ತು ಅವರ ಕುಟುಂಬದವರಿಗೂ, ಅವರೆಲ್ಲರ ಅಭಿಮಾನಿಗಳಿಗೂ ಆ ದುಃಖವನ್ನ ಸಹಿಸ್ತಕ್ಕಂಥ ಶಕ್ತಿ ಪರಮಾತ್ಮ ನೀಡಲಿ. ಅವರಿಗೆ ತೋರುವ ನಮನ ಅಂತ ಹೇಳಿದ್ರೆ, ಅವರ ಬದುಕಿನಲ್ಲಿ ಅವರು ಮಾಡಿದಂತ ಒಳ್ಳೆಯ ಸಮಾಜಮುಖಿಯಾಗಿ ಮಾಡಿದಂತ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ ಸಮ ಸಮಾಜವನ್ನ ಕಟ್ತಕ್ಕಂಥ ದಿಕ್ಕಿನಲ್ಲಿ ಅವರೇನು ಕೆಲಸ ಮಾಡಿದ್ರು, ಆ ದಿಕ್ಕಿನಲ್ಲಾದ್ರೆ ನಾವುಗಳು ನಡೆಯುವಂತದನ್ನ ಪ್ರಯತ್ನ ಮಾಡಿದ್ರೆ ಅದೇ ಅವರಿಗೆ ತೋರ್ತಕ್ಕಂಥ ನಮನ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಈ 4 ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಜಯ ಕರ್ನಾಟಕ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.